ನಾವು ತೊಡೆ ತಟ್ಟೋದಕ್ಕೂ ಸರಿ, ತಲೆ ಕತ್ತರಿಸೋದಕ್ಕೂ ಸರಿ ಅಂತ ಹೇಳಿ ಸಿ ಟಿ ರವಿ ಅನ್ನುವಂತಹ ನಾಲಾಯಕಿಲ್ ಬಂದು ಒಂದು ಅವಿವೇಕಿತನದ ಹೇಳಿಕೆಯನ್ನು ಕೊಟ್ಟು ಮಂಡ್ಯ ಜನತೆಯನ್ನು ರೊಚ್ಚಿಗೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬಂದು ಇಲ್ಲಿ ಯತ್ನಾಳ್ ಹೇಳ್ತಾರೆ, ನಾನು ಅಧಿಕಾರಕ್ಕೆ ಬಂದರೆ ಇದು ಗೋ ರಕ್ಷಕರಿಗೆ ನಾನು ವಿಶೇಷವಾಗಿರುವಂಥ ಸವಲತ್ತುಗಳನ್ನ ಕೊಡ್ತೀನಿ, ನಾನು ಮಸೀದಿ ಮುಂದೆ ಕುಣಿಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ. ಎಂಥ ಅಯೋಗ್ಯತನದ ಹೇಳಿಕೆ ಅಂತ ಹೇಳ್ಬೋದಲ್ವ. ಇದನ್ನು ಜನರಿಗೆ ಉಪಯೋಗ ಆಗುವಂಥ ಒಂದೇ ಒಂದು ಕೆಲಸವನ್ನು ಇವರು ಮಾಡೋದಿಲ್ಲ, ಬದಲಾಗಿ ಬೆಂಕಿ ಹಚ್ಚುವುದೇ ಇವರ ಪಕ್ಷದ ಒಂದು ಸಿದ್ಧಾಂತ. ಯಾರು ಕೂಡ ತಿರುಗಿ ನೋಡೋದಿಲ್ಲ. ಬೇಲ್ ಕೊಡಲಿಕ್ಕೆ ಅವ್ರ ತಂದೆ ತಾಯಂದಿರು ಸಾಲ ಸೋಲ ಮಾಡ್ಕೊಂಡು ತಮ್ಮ ಮಕ್ಕಳನ್ನ ಈಚೆ ಕರ್ಕೊಂಡು ಬರೋದಕ್ಕೆ ಹರಸಾಹಸ ಪಡಬೇಕು. ಇದು ಇವರ ಯೋಗ್ಯತೆಗಳು. ಇದನ್ನು ಎರಡನೇ ಕರಾವಳಿ ಮಾಡಲಿಕ್ಕೆ ನೀವು ಹೊರಟ್ರೆ ಇಲ್ಲಿ ಜನ ನಿಮಗೆ ಖಂಡಿತವಾಗಲೂ ಕೂಡ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆ ಅನ್ನುವಂಥದ್ದು ಸೌಹಾರ್ದತೆಯ ಜಿಲ್ಲೆ. ಹಿಂದೆಯಿಂದನೂ ಕೂಡ ಒಂದು ಇಲ್ಲಿರುವಂಥ ಜನಾಂಗ ಎಲ್ಲ ಜಾತಿ ಭೇದ ಭಾವವನ್ನು ಮರೆತು ಸಾಮರಸ್ಯದಿಂದ ಬದುಕನ್ನು ನಡೆಸ್ತಾ ಇರುವಂಥವ್ರು. ಜೊತೆಗೆ ಈ ಹಿಂದೆನೂ ಕೂಡ BJP ಮತ್ತು RSS ಸಂಘ ಪರಿವಾರ ಏನು ಕೆರಗೋಡಿನ ಹನುಮಧ್ವಜದ ಪ್ರಕರಣವನ್ನು ಇಟ್ಕೊಂಡು ಈ ಮಂಡ್ಯ ಒಂದು ಜಿಲ್ಲೆಯಲ್ಲಿ ಒಂದು ಕೋಮು ಗಲಭೆಯನ್ನು ಹುಟ್ಟಿಸ್ಲಿಕ್ಕೆ ಒಂದು ಹುನ್ನಾರವನ್ನೇ ಮಾಡಿತ್ತು ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚಿತವಾಗಿ ಹುಸಿಯಾಗಿರುವಂಥ ಕ್ಯಾರೆಕ್ಟರ್ಗಳನ್ನ ಹುರಿಗೌಡ ಮತ್ತು ನಂಜೇಗೌಡ ಅನ್ನುವಂತಹ ಎರಡು ಹುಸಿ ಕ್ಯಾರೆಕ್ಟರ್ಗಳನ್ನ ಹುಟ್ಟುಹಾಕಿ ಪ್ರಧಾನಿಯವರನ್ನು ಮಂಡ್ಯ ಜಿಲ್ಲೆಗೆ ಸ್ವಾಗತ ಮಾಡಿಕೊಂಡಂಥ ಸಂದರ್ಭದಲ್ಲಿ ಹುರಿಗೌಡ ಮತ್ತು ನಂಜೇಗೌಡ ಅನ್ನುವಂಥ ದ್ವಾರವನ್ನು ಅವರು ನಿರ್ಮಾಣ ಮಾಡಿದರು. ಆ ಸಂದರ್ಭದಲ್ಲಿಯೂ ಕೂಡ ಇಲ್ಲಿರುವಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಜೊತೆಲಿ ಸೇರಿಕೊಂಡು ಈ ಹುರಿಗೌಡ ನಂಜೇಗೌಡ ಅನ್ನುವಂತಹ ಹುಸಿ ಟಾಪಿಕ್ಗೆ ಒಂದು ತಿಥಿ ಮಾಡಿದ್ರು ಅಂತಲೇ ಹೇಳ್ಬೋದು. ಆ ಒಂದು ಅವರ ಒಂದು ಪ್ರಯತ್ನ ಫಲ ಕೊಡಲಿಲ್ಲ ಅನ್ನೋದ್ರ ಮುಂದುವರಿದ ಭಾಗನೇ ಕೆರಗೋಡು ಪ್ರಕರಣ. ಆ ಸಂದರ್ಭದಲ್ಲೂ ನಮ್ಮ ಒಂದು ಭಾರತ ದೇಶದ ರಾಷ್ಟ್ರಧ್ವಜಕ್ಕಿಂತನೂ ಕೂಡ ಹನುಮಧ್ವಜವೇ ಮೇಲು ಅನ್ನೋ ಥರದ ರೀತಿಯಲ್ಲಿ ಅಲ್ಲಿ ಒಂದು ಊರಿನಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರ ಥರ ಬಾಳ್ತಿದ್ದಂತಹ ಜನತೆಯ ನಡುವೆ ಒಂದು ಜಾತಿ ಧರ್ಮದ ಒಂದು ಕೋಮು ಭೇದವನ್ನು ವಿಷಬೀಜವನ್ನು ಬಿತ್ತಿ ತಮ್ಮ ಒಂದು ಹುನ್ನಾರವನ್ನು ಅಲ್ಲಿ ಹರಡಿ ಒಂದು ಕುತಂತ್ರವನ್ನು ರೂಪಿಸಿದರು. ಆ ಸಂದರ್ಭದಲ್ಲೂ ಕೂಡ ಇಲ್ಲಿದ್ದಂಥ ಜಿಲ್ಲಾಡಳಿತ ಇರ್ಬೋದು, ಪ್ರಗತಿಪರ ಎಲ್ಲ ಸಂಘಟನೆಗಳು ಇರ್ಬೋದು, ಅವರ ಒಂದು ಹುನ್ನಾರಕ್ಕೆ ಸರಿಯಾಗಿರುವಂಥ ಪೆಟ್ಟು ಕೊಡೋದ್ರ ಮೂಲಕ ಅವರ ಒಂದು ಹುನ್ನಾರವನ್ನು ಸೋಲಿಸಲಾಯಿತು ಅಂತಲೇ ಹೇಳ್ಬೋದು. ಅದಾದ ನಂತರದಲ್ಲಿ ಪ್ರಾರಂಭ ಆಗಿದ್ದು ನಾಗಮಂಗಲದ ಗಲಭೆ. ನಾಗಮಂಗಲದಲ್ಲೂ ಕೂಡ ಇದೇ ಒಂದು ಗಣಪತಿ ಉತ್ಸವ ಇಟ್ಕೊಂಡು ಅಲ್ಲಿ ಕೂಡ ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಮಾಡ್ತಾ ಕೋಮು ಗಲಭೆಯನ್ನು ಹೆಚ್ಚಿದ್ರು. ಆ ಸಂದರ್ಭದಲ್ಲಿ ಪಾಪ ಅಮಾಯಕ ಬಡವ ಕುಟುಂಬದ ಮಕ್ಕಳುಗಳು ಕೇಸ್ ಹಾಕಿಸ್ಕೊಂಡು ಜೈಲು ಪಾಲಾದರು. ಮೊನ್ನೆ ಮದ್ದೂರಿನಲ್ಲೂ ಕೂಡ ಇಂಥದ್ದೇ ಒಂದು ಘಟನೆಗೆ ಮದ್ದೂರು ಮತ್ತು ಮಂಡ್ಯ ಜಿಲ್ಲೆ ಸಾಕ್ಷಿಯಾಗಿದೆ. ಇವರುಗಳು ಒಂದು ಜಾತಿ ಧರ್ಮ ದೇವರು ಅಂತ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ಸಣ್ಣ ಗಲಭೆಯನ್ನು ಹಚ್ಚಿ ನಾವೆಲ್ಲರೂ ಕೂಡ ಹಿಂದೂ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ಹುಟ್ಟಿರುವಂಥವ್ರು, ಇವರು ಮಾತ್ರ ಹಿಂದೂ ಧರ್ಮನ ಗುತ್ತಿಗೆಗೆ ತೊಗೊಂಬಿಟ್ಟಿರೋರು ಅನ್ನೋ ಥರದಲ್ಲಿ ಬಂದು ಇಲ್ಲಿ ಬಡವರ ಮಕ್ಕಳನ್ನ ಪ್ರಚೋದನೆ ಮಾಡಿಕೊಂಡು ನಾವು ತೊಡೆ ತಟ್ಟೋದಕ್ಕೂ ಸರಿ, ತಲೆ ಕತ್ತರಿಸೋದಕ್ಕೂ ಸರಿ ಅಂತ ಹೇಳಿ ಸಿ ಟಿ ರವಿ ಅನ್ನುವಂತಹ ನಾಲಾಯಕಿಲ್ ಬಂದು ಒಂದು ಅವಿವೇಕಿತನದ ಹೇಳಿಕೆಯನ್ನು ಕೊಟ್ಟು ಮಂಡ್ಯ ಜನತೆಯನ್ನು ರೊಚ್ಚಿಗೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಲ್ಲಿರುವಂಥ ಪ್ರಗತಿಪರ ಸಂಘಟನೆಗಳಿಗೆ, ರೈತ, ದಲಿತ, ಕಾರ್ಮಿಕ, ಮಹಿಳಾ ಚಳುವಳಿಗೆ ಅದರದೇ ಆದಂಥ ಒಂದು ಇತಿಹಾಸದ ಹಿನ್ನೆಲೆ ಇದೆ. ಯಾವತ್ತೂ ಕೂಡ ಈ ನೆಲ ಕುವೆಂಪುರವರ ಒಂದು ಶಾಂತಿ ಸೌಹಾರ್ದತೆಯ ತೋಟವಾಗಿ, ಸಾಮರಸ್ಯದ ತೋಟವಾಗಿ ಬದುಕಬೇಕು ಅಂತ ಕನಸ್ಕೊಂಡಿರುವಂಥ ಜನ ಇವರ ಒಂದು ಕೋಮು ಪ್ರಚೋದನೆಗೆ ಯಾವತ್ತಿಗೂ ಕೂಡ ಸೊಪ್ಪು ಹಾಕೋದಿಲ್ಲ. ಇವತ್ತು ಬಂದು ಇಲ್ಲಿ ಯತ್ನಾಳ್ ಹೇಳ್ತಾರೆ, ನಾನು ಅಧಿಕಾರಕ್ಕೆ ಬಂದರೆ ಇದು ಗೋ ರಕ್ಷಕರಿಗೆ ನಾನು ವಿಶೇಷವಾಗಿರುವಂಥ ಸವಲತ್ತುಗಳನ್ನ ಕೊಡ್ತೀನಿ, ನಾನು ಮಸೀದಿ ಮುಂದೆ ಕುಣಿಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ. ಎಂಥ ಅಯೋಗ್ಯತನದ ಹೇಳಿಕೆ ಅಂತ ಹೇಳ್ಬೋದಲ್ವ. ಇದನ್ನು ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕೊಡ್ತೀವಿ, ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೀವಿ, ರೈತರಿಗೆ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡ್ತೀವಿ, ಮಹಿಳೆಯರಿಗೆ ರಕ್ಷಣೆ ಕೊಡ್ತೀವಿ, ಭದ್ರತೆ ಕೊಡ್ತೀವಿ ಅಂತ ಹೇಳಿ ಆ ಒಂದು ಆಶ್ವಾಸನೆಗಳ ಮುಖಾಂತರ ಗೆದ್ದು ಅಧಿಕಾರ ಹಿಡಿಯುವಂಥದ್ದನ್ನು ಒಂದು ಉತ್ತಮವಾಗಿರುವಂಥ ಪ್ರಯತ್ನ ಅಂತ ಹೇಳ್ಬೋದು. ಆದರೆ ಇವ್ರುಗಳು ಕೊಡುವಂಥ ಆಶ್ವಾಸನೆಗಳು ಹೇಗಿದ್ದಾವೆ? ನಾವು ಗೆದ್ದು ಬಂದರೆ ಮಸೀದಿ ಮುಂದೆ ಕುಣಿಲಿಕ್ಕೆ, ಹುಚ್ಚರಂಗೆ ಕುಣಿಲಿಕ್ಕೆ ಪ್ರಚೋದನೆಗೊಳಿಸ್ತೀವಿ, ಒಬ್ರನ್ನಿಬ್ಬರು ಹೊಡೆದಾಡ್ಕೊಂಡು ಸಾಯ್ಬೋದು, ಆ ನಂತರದಲ್ಲಿ ಬಡವ್ರ ಮಕ್ಳುಗಳು ಕೇಸ್ ಹಾಕಿಸ್ಕೊಂಡು ಕಂಬಿಯಿಂದ ನಿಂತ್ಕೊಳ್ಬೋದು. ಇವರು ಕೊಡ್ತಿರುವಂತಹ ಗ್ಯಾರಂಟಿಗಳಿದು. ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ 5 ಗ್ಯಾರಂಟಿಗಳನ್ನು ಇವರು ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ 5 ಗ್ಯಾರಂಟಿಗಳಿಂದಾಗಿ ಎಷ್ಟೋ ಜನ ಬಡವರ ಮನೆಯಲ್ಲಿ ಇವತ್ತು ಹೊಲೆ ಉರಿತಾ ಇದೆ. ಹೆಣ್ಮಕ್ಳುಗಳು ಕೆಲಸಕ್ಕೆ ಹೋಗುವಂಥವ್ರು ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. ನಾವೇ ಸರ್ವೆ ಮಾಡಿದಂತೆ ಎಷ್ಟೋ ವಿಧವೆ ಹೆಣ್ಣು ಮಕ್ಳುಗಳ ಖಾತೆಗೆ 2,000 ಹಣ ಬೀಳ್ತಿರೋದ್ರಿಂದ ಅವ್ರ ಹೊಟ್ಟೆಪಾಡು ನಡೀತಾ ಇದೆ. ಆದರೆ ಜನರಿಗೆ ಉಪಯೋಗ ಆಗುವಂಥ ಒಂದೇ ಒಂದು ಕೆಲಸವನ್ನು ಇವ್ರು ಮಾಡೋದಿಲ್ಲ,
ಬದಲಾಗಿ ಬೆಂಕಿ ಹಚ್ಚುವುದೇ ಇವರ ಪಕ್ಷದ ಒಂದು ಸಿದ್ಧಾಂತ. ಇವರ ಪಕ್ಷ ಸಮಾಜಕ್ಕೆ ಕೊಡುವಂತಹ ಗ್ಯಾರಂಟಿ ಏನು ಅಂತಂದರೆ ಹಿಂದೂ ಮುಸ್ಲಿಂ ಜಗಳ. ನಾವು ಇಡೀ ಹಿಂದೂ ಸಮಾಜವನ್ನು ಗುತ್ತಿಗೆಗೆ ತೊಗೊಂಬಿಟ್ಟಿದ್ದೀವಿ, ಉದ್ಧಾರ ಮಾಡಕ್ಕೆ ಹುಟ್ಟಿರೋಂಥ ಉದ್ಧಾರಕರು ನಾವು ಅಂತ ಹೇಳಿ ಎಲ್ಲವನ್ನು ಉದ್ಧಾರ ಮಾಡುವಂಥ ಉದ್ಧಾರ ಪುರುಷರಾಗಿ ಬಂದು ಇಲ್ಲಿ ಬಡವರ ಮಕ್ಕಳ ಮಧ್ಯೆ ಗಲಾಟೆ ಹಚ್ಚಿ ಇವತ್ತು ಅಮಾಯಕ ಗಂಡು ಮಕ್ಕಳುಗಳು ಜೈಲು ಪಾಲಾಗಿದ್ದಾರೆ. ಅದಾದ ನಂತರದಲ್ಲಿ ಇವ್ರು ಯಾರೂ ಕೂಡ ತಿರುಗಿ ನೋಡೋದಿಲ್ಲ. ಬೇಲ್ ಕೊಡಲಿಕ್ಕೆ ಅವ್ರ ತಂದೆ ತಾಯಂದಿರು ಸಾಲ ಸೋಲ ಮಾಡ್ಕೊಂಡು ತಮ್ಮ ಮಕ್ಕಳನ್ನ ಈಚೆ ಕರ್ಕೊಂಡು ಬರೋದಕ್ಕೆ ಹರಸಾಹಸ ಪಡಬೇಕು. ಇದು ಇವರ ಯೋಗ್ಯತೆಗಳು. ಹಾಗಾಗಿ ಯತ್ನಾಳ್ ಇರ್ಬೋದು, ಸಿ ಟಿ ರವಿ ಇರ್ಬೋದು, ಇವ್ರುಗಳಿಗೆಲ್ಲರಿಗೂ ಕೂಡ ಎಚ್ಚರಿಕೆ ಸಂದೇಶ ಕೊಡ್ತಾ ಇದ್ದೀವಿ. ನಿಮ್ಮ ಈ ಕೋಮು ಹುನ್ನಾರ ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲ್ಲ. ಮಂಡ್ಯ ಜಿಲ್ಲೆ ಅನ್ನುವಂಥದ್ದು ಸಾಮರಸ್ಯಕ್ಕೆ ಹೆಸರಾಗಿರುವಂಥ ಜಿಲ್ಲೆ. ಇಲ್ಲಿ ಬೆಳೆ ಬೆಳೆಯುವಂಥದ್ದು, ಉಳುಮೆ ಮಾಡುವಂಥದ್ದು, ಅನ್ನ ಹಾಕುವಂಥದ್ದು ಈ ಜಿಲ್ಲೆಯ ರೈತರ ಮತ್ತು ಜನರ ಒಂದು ಪರಂಪರೆ. ಇಲ್ಲಿ ಬೆಳೆಯ ಬದಲಾಗಿ ವಿಷಬೀಜವನ್ನು ಬಿತ್ತಲಿಕ್ಕೆ ನೀವು ಬಂದರೆ, ಇದನ್ನು ಎರಡನೇ ಕರಾವಳಿ ಮಾಡಲಿಕ್ಕೆ ನೀವು ಹೊರಟ್ರೆ ಇಲ್ಲಿ ಜನ ನಿಮಗೆ ಖಂಡಿತವಾಗಲೂ ಕೂಡ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಮುಂದಿನ ಸಲ ನಿಮ್ಮ ಆಟ ನಡೆಯೋದಿಲ್ಲ, ಇಲ್ಲಿರುವಂಥ ಪ್ರಗತಿ ಪರೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ.